ಶೋಪಿಯಾನಲ್ಲಿ ಜೈನ್ ಪೋರಾದಲ್ಲಿದ್ದಂತಹ ಮನೆ ಎಷ್ಟು ಮನೆಗಳು ಬ್ಲಾಸ್ಟ್ ಆಗ್ತಾವೋ ಗೊತ್ತಿಲ್ಲಪ್ಪ. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 4-5 ಸುದ್ದಿಗಳನ್ನು ಈ ಥರದ್ದು ನೋಡ್ತಾ ಇದ್ದೀವಿ. ಇಲ್ಲಿ ತನಕ 7 ಉಗ್ರರ ಮನೆಗಳನ್ನು ಸೇನೆ ಧ್ವಂಸ ಮಾಡಿದೆ. ಇಷ್ಟು ದಿನ ಅಲ್ಲಿ ಅನಿವಾರ್ಯ ಪರಿಸ್ಥಿತಿ ಬಂದರೆ ಆ ಮನೆಗಳು ಬ್ಲಾಸ್ಟ್ ಆಗ್ತಾ ಇದ್ವೋ ಹೊರತು ಸೇನೆಯಿಂದ ಇಂಥದ್ದು ಆಪರೇಷನ್ ಆಗ್ತಿರ್ಲಿಲ್ಲ. ಎಷ್ಟು ಅಗ್ರೆಸಿವ್ ಆಗಿ ತಗೊಂಡಿದೆ ಈ ವಿಚಾರವನ್ನು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದೊಂದೇ ಉಡುಗೊರೆಯನ್ನು ಕೊಡೋ ಕೆಲಸವನ್ನು ಮಾಡ್ತಾ ಇದೆ ಭಾರತೀಯ ಸೇನೆ. ಇದು ಈಗೇನು ಎಮೋಷನ್ಸ್ ಇದೆ, ಎಮೋಷನ್ಸ್ ಪ್ರಕಾರ ಭಾರತೀಯ ಸೇನೆ ನಡೆಯಲ್ಲ. ಅವ್ರದ್ದು ಸ್ಟ್ರಾಟಜಿಗಳು ಬೇರೆ, ಸ್ಟ್ರಾಟಜಿಕ್ ಮೂವ್ಗಳು ಬೇರೆ, ಕಾರ್ಯಾಚರಣೆ ರೀತಿ ಬೇರೆ. ಸೊ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಮತ್ತೊಬ್ಬ ಉಗ್ರ, ಇವನು ಕೂಡ ಲಷ್ಕರ್ ಎ ತೊಯ್ಬಾಗೆ ಸಂಬಂಧಪಟ್ಟಂತಹ ಉಗ್ರನೇ ಆಗಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಇವನು ಸದ್ಯಕ್ಕೆ ಇಲ್ಲೇ ಇದ್ದಾನ, ಅಂದರೆ ಇಲ್ಲೆಲ್ಲಾದರೂ ಅಡಗಿದ್ದಾನ ಅಥವಾ ಪಾಕಿಸ್ತಾನಕ್ಕೆ ಹಾರಿದ್ದಾನ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಮನೆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ ಹೀಗಿದೆ. ಅದು ಎಷ್ಟು ಮನೆಗಳು ಬ್ಲಾಸ್ಟ್ ಆಗುತ್ತೋ ಆವಾಗ ನಮಗೆ ಗೊತ್ತಾಗುತ್ತೆ, ಓ ಇವ್ರ ನಡುವೆ ಇಷ್ಟೊಂದು ಜನ ಇದ್ರಾ ಉಗ್ರರು ಅಂತ. ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಆತಂಕ. ಅಕ್ಕಪಕ್ಕದ ಮನೆಯವ್ರದ್ದು ಏನೂ ಪಾತ್ರ ಇಲ್ಲ ಅಂದರೆ ಅವ್ರನ್ನೆಲ್ಲ ಮೂವ್ ಮಾಡಿಬಿಟ್ಟೆ ಇಂಥ ಕೆಲಸಗಳನ್ನು ಮಾಡೋದು ಸೇನೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಆಪರೇಷನ್ ಇದೆ ಮೊದಲು.